ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಸೊ ಈಗ ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿ ಸರ್ವೆ ನಡೀತಾ ಇದೆ. ಸೊ ಅದು ಮುಗಿದ ನಂತರ ಇಮಿಡಿಯೇಟಾಗಿ KPSC ಮತ್ತು KE ಹಲವಾರು ರಿಕ್ರೂಟ್ಮೆಂಟ್ಸ್ಗಳು ಪ್ಲ್ಯಾನಲ್ಲಿ ಇದ್ದಾವೆ. ಸೊ ಎಲ್ಲ ರಿಕ್ರೂಟ್ಮೆಂಟ್ಸ್ಗಳಿಗೆ ಇವಾಗಲಿಂದನೇ ತಯಾರಿ ನಡೆಸಿ, ಎಸ್ಪೆಷಲಿ ನೀವು ಡಿಗ್ರಿಯ ಫೈನಲ್ ಇಯರ್ ಅಲ್ಲಿದ್ದರೆ ಸೊ ನೀವು ಇದಕ್ಕೆ ಪ್ರಿಪ್ರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಅಟ್ಲೀಸ್ಟ್ ನಿಮಗೆ ಒಂದು ವರ್ಷ ಬೇಕಾಗುತ್ತೆ ಪ್ರಿಪೇರ್ ಆಗೋಕ್ಕೆ. ಅದಕ್ಕೋಸ್ಕರ ನನ್ನ ಡಿಗ್ರಿ ಮುಗಿಲಿ, ನೋಟಿಫಿಕೇಷನ್ ಬರಲಿ, ಅದಾದಮೇಲೆ ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳಿ ನೀವು ಕುಂತರೆ ನೀವು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊತೀರಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಬೇಗ ನೀವು ಶುರು ಮಾಡ್ಕೊಳ್ಳಿ. ಸೊ ಮುಂದೆ ಬರ್ತಕ್ಕಂತಹ ಒಂದಿಷ್ಟು ನೋಟಿಫಿಕೇಷನ್ಗಳಂದರೆ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಮತ್ತು ಕಾನ್ಸ್ಟೇಬಲು, ಅದಾದಮೇಲೆ ಸಬ್ ರಿಜಿಸ್ಟರ್ ಆಫೀಸ್, ನೀವು ನೋಡಿರ್ತೀರ ಸಬ್ ರಿಜಿಸ್ಟ್ರಲ್ಲಿ ಉಪನೋಂದಣಾ ಅಧಿಕಾರಿ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ, ಆ್ಯಂಡ್ ದೆನ್ ಮುನಿಸಿಪಲ್ ಚೀಫ್ ಆಫೀಸರ್ ಇನ್ ಅರ್ಬನ್ ಏರಿಯಾಸ್, ಆಮೇಲೆ ರೆವೆನ್ಯೂ ಇನ್ಸ್ಪೆಕ್ಟರ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು, ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲು, ಪಂಚಾಯತ್ ಸೆಕ್ರೆಟರಿ, ಅದಾದಮೇಲೆ FDA ಮತ್ತು SDA. ಸೊ ಈ ಥರ ಹಲವಾರು ಹುದ್ದೆಗಳು ನೋಟಿಫಿಕೇಷನ್ನಲ್ಲಿ ವೇಟಿಂಗಲ್ಲಿದ್ದಾವೆ. ಜಸ್ಟ್ ಇಂಟರ್ನಲ್ ರಿಸರ್ವೇಷನ್ನ ಈ ಒಂದು ಪ್ರೊಸೆಸ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತವೆ. ಸೊ ಆ ಒಂದು ರಿಕ್ರೂಟ್ಮೆಂಟಿಗೆ ನೀವು ಆವಾಗ ಅದು ನೋಟಿಫಿಕೇಷನ್ ಬಂದ ಮೇಲೆ ಶುರು ಮಾಡಿದರೆ ನೀವು ತುಂಬ ಹಿಂದೆ ಇರ್ತೀರಾ. ಇಲ್ಲ ಈಗ ಆಲ್ರೆಡಿ ಪ್ರಿಪೇರ್ ಆಗಿರೋರು ಓದ್ಕೊಂಡು ಕ್ಲಿಯರ್ ಮಾಡ್ತಾರೆ. ಸೊ ಇವಾಗಲಿಂದ ನೀವು ಶುರು ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ಗೆಟ್ ರೆಡಿ ಫಾರ್ ಪ್ರಿಪ್ರೇಷನ್ ಮಾಡೋದಕ್ಕೆ, ಓದೋದಕ್ಕೆ, ಇಂಟ್ರೆಸ್ಟಿಂದ ಓದೋದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಒಂದು ನೀವು ನಿಜವಾದ ಸ್ಪರ್ಧೆಯನ್ನು ಪಡಬೇಕು ಅಂಥೇಳಿ ರೆಡಿಯಾಗಿ ಈ ಒಂದು ಅಪಾರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನೀವು ಈಗ ಮಿಸ್ ಮಾಡಿಕೊಂಡ್ರೆ ಮುಂದೆಂದೂ ಇಂತಹ ಒಳ್ಳೆಯ ಅಪಾರ್ಚುನಿಟೀಸ್ಗಳು ಸಿಗೋದಿಲ್ಲ. ಬಿಕಾಸ್ ಇಂಟರ್ನಲ್ ರಿಸರ್ವೇಷನಿಂದ ಹಲವಾರು ಹುದ್ದೆಗಳು ಬಾಕಿ ಇದ್ದಾವೆ. ಸೊ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ರಿಕ್ರೂಟ್ಮೆಂಟ್ನ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸೊ ನಮ್ಮ ಮುಂದಿನ 3 ತಿಂಗಳ ಫ್ರೀ ಕೋರ್ಸ್ ಜಾಯ್ನ್ ಆಗಿ, ಸೊ ಅದರಲ್ಲಿ ನಿಮಗೆ NCERT's ಬೇಸಿಕ್ಸ್ನ ಟೀಚ್ ಮಾಡ್ತೀನಿ. ಪ್ಲಸ್ ನೀವು ಎಕ್ಸಾಮ್ಸ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಹೇಗೆ ಅದೆಲ್ಲನೂ ನಿಮಗೆ ಕಂಪ್ಲೀಟ್ಲಿ ಸೆಲ್ಫ್ ಸ್ಟಡಿಯ ಇನ್ಸ್ಟ್ರಕ್ಷನ್ನ ನಾನು ಕೊಡ್ತೀನಿ ಇದರಲ್ಲಿ. ಸೊ ಅದಕ್ಕೋಸ್ಕರ ವೆನ್ ಯು ಜಾಯ್ನ್ ಅವರ್ 3 months ಕೋರ್ಸ್, ಯು ವಿಲ್ ಲರ್ನ್ ದ ಫಾರ್ಮುಲಾ ಟು ಸಕ್ಸೀಡ್ ದ ಎಕ್ಸಾಮ್. ಹೆಂಗೆ ಒಂದು ಪರೀಕ್ಷೆಯಲ್ಲಿ ಹೆಂಗೆ ನಾವು ಯಶಸ್ವಿ ಆಗಬೇಕು ಅಂತಕ್ಕಂಥ ಒಂದು ಫಾರ್ಮುಲಾ ನಿಮಗೆ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಓದೋದಕ್ಕೆ ಶುರು ಮಾಡ್ಕೊಳ್ಳಿ. ರೀಡ್, ಓಕೆ, ಪ್ರಾಕ್ಟೀಸ್. ನೀವು ಓದಿದ್ದನ್ನು ಪ್ರಾಕ್ಟೀಸ್ ಮಾಡಿ ಥ್ರೂ MCQs, ಥ್ರೂ ಆನ್ಸರ್ ರೈಟಿಂಗ್, ಆ್ಯಂಡ್ ಯು ಶುಡ್ ರಿಪೀಟ್ ದಿಸ್ ಎಂಟೈರ್ ಪ್ರೊಸೆಸ್. ಓನ್ಲಿ ದೆನ್ ಯು ವಿಲ್ ಗೆಟ್ ಸಕ್ಸೀಡ್. ಓಕೆ, ಸೊ ಅದಾದಮೇಲೆ ನಿಮಗೆಲ್ಲ ಇತ್ತೀಚೆಗೆ ನಮ್ಮ KPSC ಪ್ರಶ್ನೆ ಪತ್ರಿಕೆಗಳು ನೋಡಿದರೆ ಸೊ ಅಲ್ಲಿ ಕನ್ನಡದಲ್ಲಿ ಹಲವಾರು ದೋಷಗಳಿರ್ತವೆ, ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸು. ಅದಕ್ಕೋಸ್ಕರ ನಿಮಗೆ ಇಂಗ್ಲೀಷ್ ನಾಲೆಜ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾನು ಯೂಶ್ವಲಿ ಇಂಗ್ಲೀಷಲ್ಲೇ ಜಾಸ್ತಿ ಮಾಡ್ತೀನಿ ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಎರಡೂ ನೀವು ನಾಲೆಜ್ನ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ನಾಲೆಜ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.